ಪ್ರಾಪರ್ಟಿ ಮೇಲೆ ಟ್ಯಾಕ್ಸ್ ಅಂದರೆ ಜಿ ಎಸ್ ಟಿನ ಇನ್ಕಮ್ ಟ್ಯಾಕ್ಸಾ ಇಲ್ಲ ಎರಡೂನ 90% ಜನ ಇಲ್ಲಿ ಕನ್ಫ್ಯೂಷನ್ ಆಗ್ತಾರೆ. ಹಾಯ್, ನಾನು ನಿಮ್ಮ ಸಿ ಧನುಷ್. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಇಮ್ಯಾಜಿನ್ ನೀವು ಮೈಸೂರಲ್ಲಿ 80 ಲ್ಯಾಕ್ ರುಪೀಸ್ಗೆ ಸೈಟ್ ಪರ್ಚೇಸ್ ಮಾಡಿದ್ದೀರಾ. ಕ್ವಶನ್ ನಂಬರ್ 1, ಜಿ ಎಸ್ ಟಿ ಬರುತ್ತಾ? ಇಲ್ಲ. ಯಾಕೆ ಅಂದರೆ ಜಿ ಎಸ್ ಟಿಲಿ ನೀವು ಸೇಲ್ ಆಫ್ ಲ್ಯಾಂಡ್ ಮಾಡಿದ್ರೆ ಅದು ಸಪ್ಲೈ ಆಫ್ ಗೂಡ್ಸ್ ಅಂತಾನೂ ಹೇಳಲ್ಲ, ಸಪ್ಲೈ ಆಫ್ ಸರ್ವಿಸ್ ಅಂತಾನೂ ಹೇಳಲ್ಲ. ಸೊ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗಲ್ಲ. ಈಗ ಇಮ್ಯಾಜಿನ್ ಮಾಡಿ, ಸೇಮ್ ಬಿಲ್ಡರಿಂದ ನೀವು ಅಂಡರ್ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ನ ಪರ್ಚೇಸ್ ಮಾಡಿದ್ದೀರಾ. ಇಲ್ಲಿ ಜಿ ಎಸ್ ಟಿ ಅಪ್ಲಿಕೇಬಲ್ ಆಗ್ಬೋದು. ಯಾಕೆ ಅಂತ ಅಂದರೆ ಇಲ್ಲಿ ಬಿಲ್ಡರ್ ನಿಮಗೆ ಸಪ್ಲೈಯಿಂಗ್ ಕನ್ಸ್ಟ್ರಕ್ಷನ್ ಸರ್ವಿಸಸ್ ಬಿಫೋರ್ ಕಂಪ್ಲೀಷನ್. ಸೊ ಈ ಥರ ಬಂದಾಗ ಜಿ ಎಸ್ ಟಿ ಪ್ರಾವಿಷನ್ ಹೇಳುತ್ತೆ ಜಿ ಎಸ್ ಟಿ ಅಪ್ಲಿಕೇಬಲ್ ಅಂತ. ಈಗ ಇನ್ಕಮ್ ಟ್ಯಾಕ್ಸ್ ಪಾರ್ಟಿಗೆ ಬರೋದಾ? ಇನ್ಕಮ್ ಟ್ಯಾಕ್ಸ್ ಪರ್ಚೇಸ್ ಟೈಮಲ್ಲಿ ಬರಲ್ಲ, ಬಟ್ ಸೇಲ್ ಮಾಡಿದಾಗ ಪ್ರಾಫಿಟ್ ಬಂದರೆ ಬರುತ್ತೆ. ಯಾವ್ದ್ರ ಮೇಲೆ ಬರುತ್ತೆ ಅಂದರೆ ಒಂದು ಕ್ಯಾಪಿಟಲ್ ಗೇನ್ಸ್ ಅಂತ ಬರುತ್ತೆ, ಇನ್ನೊಂದು ಬಿಸ್ನೆಸ್ ಇನ್ಕಮ್ ಅಂತ ಬರುತ್ತೆ. ಡಿಪೆಂಡಿಂಗ್ ಆನ್ ಯುವರ್ ಫ್ಯಾಕ್ಟ್ಸ್ ಆಗಿರ್ಬೋದು, ಇಂಟೆನ್ಷನ್ ಆಗಿರ್ಬೋದು, ಫ್ರೀಕ್ವೆನ್ಸಿ ಆಫ್ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಮತ್ತು ನೇಚರ್ ಆಫ್ ಅಸೆಟ್ ಮೇಲೆ. ಸೊ ರಿಮೆಂಬರ್ ದಿಸ್ ಲೈನ್, ಜಿ ಎಸ್ ಟಿ ಚೆಕ್ಸ್ ನೀವು ಏನು ಬೈ ಮಾಡ್ತೀರಾ, ಏನು ಸೆಲ್ ಮಾಡ್ತೀರಾ ಅಂತ. ಇನ್ಕಮ್ ಟ್ಯಾಕ್ಸ್ ಏನು ಚೆಕ್ ಮಾಡುತ್ತೆ, ನೀವು ಪ್ರಾಫಿಟ್ ಮಾಡಿದ್ದೀರಾ ಇಲ್ವಾ ಅಂತ. ಒಂದೇ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಆದರೆ ಟ್ಯಾಕ್ಸ್ ಲಾ ಬೇರೆ ಬೇರೆ. ಈ ಟಾಪಿಕ್ನ ಕಂಪ್ಲೀಟ್ ಗೈಡ್ PDF ಫಾರ್ಮಲ್ಲಿ ರೆಡಿ ಮಾಡಿದ್ದೀನಿ. ಪ್ರಾಪರ್ಟಿ ಅಂತ ಕಮೆಂಟ್ ಮಾಡಿ PDF ಕಳಿಸ್ತೀನಿ. ನೆಕ್ಸ್ಟ್ ರೀಲಲ್ಲಿ ಸೈಟ್ ಸೆಲ್ ಮಾಡಿದ್ರೆ ಯಾವಾಗ ಕ್ಯಾಪಿಟಲ್ ಗೇನ್ ಅಂತಾರೆ, ಯಾವಾಗ ಬಿಸ್ನೆಸ್ ಇನ್ಕಮ್ ಅಂತ ಕರೀತಾರೆ. ಒಂದು ಮಿಸ್ಟೇಕ್ ಬೇಕಾದ್ರೆ ನಿಮ್ಮದು ಲ್ಯಾಕ್ಸ್ ಆಫ್ ಕಾಸ್ಟು ಟ್ಯಾಕ್ಸಲ್ಲಿ ಹೊಟ್ಟೋಗುತ್ತೆ. ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.